ತಾತ ಅಂದಾಗೆ ನಾನು ಏನ್ ಹೇಳ್ತೇನೆ ಅಂದ್ರೆ ದೊಡ್ಡವರಾಗಿದ್ಮೇಲೆ ಏನ್ ಮಾಡ್ತೀರಾ ತಾತ? ಅಲ್ಲ, ದೊಡ್ಡವರಾಗಿದ್ಮೇಲೆ ಏನ್ ಮಾಡ್ಬೇಕಂತಿದ್ದೀರಾ? ಮದುವೆ ಮಾಡ್ಬೇಕಂತಿದ್ದೀರಾ? ಹೆಂಗೆ ಹಿಂಗೆ ಎಂದಿಲ್ವಾ? ಮದುವೆ ಆಗಿಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಯಾಕಣ ಎಲ್ಲಿ ನೋಡೋದು? ಶಿಕಾರಿಪುರದಲ್ಲಿ? ಶಿಕಾರಿಪುರದಲ್ಲಿ ಇಲ್ಲ, ನಾಲ್ಕು ಹೊಂಟದ ನೋಡ. ಆಸ್ತಿಗೆ ಎಷ್ಟು ಜೋರ ಆಗದಂತೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸ್ಕೂಲ್ ಎಲ್ಲ ಕಾಲೇಜ್ ಎಲ್ಲ ಮುಗಿಸಿ ದೊಡ್ಡವರಾಗಿದ್ಮೇಲೆ ಏನ್ ಮಾಡ್ತೀರಾ ಅಂತ ನಿಮ್ಗೆ ಹೇಳ್ತಾ ಇರೋದು. ನಾವು ನಮ್ ಕಾಲೇಜ್ ನಮ್ ಸ್ಕೂಲ್ ಎಲ್ಲ ಮುಗಿದ್ಮೇಲೆ ದೊಡ್ಡವರಾಗ್ಬಿಟ್ಟು ಏನ್ ಮಾಡ್ತೀರಾ? ಏನ್ ಉದ್ದೇಶ? ನಾವು ಎಲ್ಲ ಮುಗಿಸ್ಕೊಂಡಿದ್ದೀವಿ. ನೀನ್ ಹೇಳು, ನೀನ್ ಏನ್ ಮಾಡ್ತೀಯ? ಅಲ್ಲ, ನಮ್ ಕರ್ನಾಟಕಕ್ಕೆ ಏನಾದ್ರು ಕೊಡುಗೆ ಇದ್ ಮಾಡ್ಬೇಕಂತ ಇಲ್ವಾ ನಿಮ್ದ್ರಲ್ಲಿ? ಬಿಟ್ರೆ ಸಿಗರೇಟ್ ಬೀಡಿನ ಹಾಕ್ತಾ ಇರ್ತೀರಲ್ಲ ತದ ನೀವು. ರಜನಿಕಾಂತರ कितने तेजस्वी लोग हैं हमारे पास, कितने शानदार विचार रखते हैं. ಮದ್ವೆ ಅರ್ಜೆಂಟ್ ಅದು ಹೆಣ್ಣಲ್ವಾ? ಅಲ್ಲಿ ನೋಡು, ಅಗಳಪ್ಪ, ನೀನು ಇಲ್ಲಿಗೆ ಬರ್ಬಾರ್ದು, ಸಪ್ರೇಟ್ ಆಗಿ ಹೋಗ್ತಾ ಅಲ್ಲ ತದ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ದೊಡ್ಡವರಾಗ್ಬಿಟ್ಟು ಏನ್ ಮಾಡ್ತೀರಾ ಅನ್ನೋ ನನ್ನ ಉದ್ದೇಶ. ಮದುವೆ ಮಾಡ್ಕೊತೀರಾ? ಮದುವೆ ನಾನು ಇನ್ನೂ ದೊಡ್ಡವನಾಗ್ಬೇಕು ಅಂದಾಗೆ ನಾಳೆ ಒಂದು ಮದುವೆ ಇದೆ, ಬರ್ತೀರಾ? ಹಿಂಗೆ ಬರ್ತೀವಿ ಬಿಡು. ಮದುವೆ ಇದೆ ನಾಳೆ ಒಂದು. ಅದೇ ಯೋಚನೆ ಮಾಡ್ತಿರೋದು. ನಮ್ದಲ್ಲಿ ಸಿಗ್ತಾ ಇಲ್ಲ, ಆದ್ರೂ ನಾಳೆ ನನ್ ಮದುವೆ ಇದೆ, ಆದ್ರೆ ಹೆಣ್ಣಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ಅದೇನ್ ಹೇಳ್ಬೇಕು? ಏನ್ ಮಾಡ್ಬೇಕಿತ್ತು? ನೀನೇ ಹೇಳ್ಬೇಕಲ್ಲ. ಅದೇ ಹೆಣ್ಣಿಲ್ಲ. ಮದುವೆ ಆಗ್ಬೇಕು, ನಾಳೆ ಮದುವೆ ಇದೆ, ಆದ್ರೆ ಹೆಣ್ಣಿಲ್ಲ. ಏನಾರು ಯಾರ್ಯಾರು ತಾಳಿ ಕಟ್ಬಿಡ. ಅದು ಯಾರು ಕಟ್ಟದ? ಯಾರ್ಯಾರ ಕಟ್ಬಿಡು. ಬಂದವ್ರಿಗೆ ಕಟ್ಬಿಟ್ಟು ಶಿವ ಅನ್ಬಿಡು. ಹೋಗ್ಲಿಕ್ಕದ ಬಾದ, ನಾವ್ ಇಬ್ಬರಾದ್ರೂ ಮದುವೆ ಮಾಡ್ಕೊಳ್ಳೋಣ. ಆಂಧ್ರಕ್ಕ? ಯಾಕೆ? ಹೆಣ್ಣು ನೋಡಕ್ಕೆ ಆಂಧ್ರ ಹೋಗ್ಬೇಕಾ? ಚಿಕ್ಕಲ ಕನ್ನಡದಲ್ಲಿ ಎಲ್ಲ ಮದುವೆ ನಾಳೆನೆ, ಆದ್ರೆ ಹೆಣ್ಣಿಲ್ಲ. ಏನ್ ಮಾಡೋದು? ನಾಯಿಗ ಊನರ್ ಹಾಕಿ ಕಟ್ಬಿಟ್ಟು ಇದ್ ಮಾಡು. ನಾಯಿಗ್ ತಾಳಿ மாறி இருக்கிறவன் மனைவி கங்கா வெப்பா. ಯಾರ ನಾಯಿಗೆ ಯಾರಾದ್ರೂ ತಾಳಿ ಕಟ್ತಾರ? ನೀವು ಕಟ್ಟಿದ್ದೀರಾ? ಹೆಣ್ಣಿಲ್ಲ ಅಂದ್ರೆ ಅದನ್ನ ಹೇಳೋದು ತಾತ. ನಮ್ಗೆ ಹೆಣ್ಣು ಸಿಕ್ಕದೆ ಮದುವೆ. ನಾನು ಅದನ್ನೇ ಹೇಳ್ತಾ ಇರೋದು. ನಾಳೆ ಮದುವೆ ಇದೆ, ಆದ್ರೆ ಎಣ್ಣೆ ಇಲ್ವಲ್ಲ. ಅದಕ್ಕೆ ಎಣ್ಣೆ ಕಟ್ಬಿಟ್ಟ. ಎಣ್ಣೆ ಯಾರಾದ್ರೂ ತಾಳಿ ಕಟ್ತಾರೆ? ಆಗೋಯ್ತು. ಅದು ಟಿವಿ ಬರ್ತದೆ, ನಿಮ್ದು ಹೆಸರು ಟಿವಿ ಬರ್ತದೆ. ಏನಂತ? ನಾಯಿಗೆ ತಾಳಿ ಕಟ್ಟ ಒಬ್ಬ ಇವನು ಅಂತ ಸರಿಯಾಗಿ ಹೇಳ್ತೀಯ ಮಾಡ ಮಾತ್ರ.
ಕತ್ತಿಲ್ಲ ನಾಳೆಕ್ ಮಾತ್ರ ಎಣ್ಣಿಲ್ಲ ಅಂದ್ರೆ ನಾಯಿ ಇಲ್ವಾ ಎಣ್ಣ ಇಲ್ವಾ ಅದನ್ನ ಸ್ವಲ್ಪ ನೀವು ಯೋಚನೆ ಮಾಡಿ ಅಣ್ಣ ಅಂತ ಹೇಳ್ತಿರೋದು. ಸ್ವಲ್ಪ ಮನ್ಸ್ ಮಾಡಿ ಯೋಚನೆ ಮಾಡಿ ಹೇಳಿ ಅಷ್ಟೇ. ನೀನು ತೀರ್ಮಾನ ಎಣ್ಣೆಗೆ ಒಂದು ಹಾರ ಹಾಕ್ಬಿಡು, ಎಣ್ಣೆಗೆ ಹಾರ ಹಾಕ್ಬಿಟ್ರೆ ಹಾಕ್ಬಿಡು. ತಾಳಿನೂ ಅಲ್ಲಿ ಕೆಸಿಗೆ ಹಾಕ್ಬಿಡುದು. ಅದಕ್ಕೆ ಮದುವೆ ಆಯ್ತು ಡುಮ್ ಮಸ್ಬಿಟ್ಟು ಚಮಚೆ ಒಂದು ಅನ್ನ ಹಾಕ್ಬಿಡು. ಎಣ್ಣೆಗೆ ತಾಲಿ ಕಟ್ಬಿಟ್ಟು ಅದನ್ನು ಊಟ ಬಡಿಸ್ಬೇಕು ಎಲ್ರಿಗೂ. ಊಟ ಬಡಿಸ್ಬೇಕು, ಎಣ್ಣೆ ಕೊಡ್ಬೇಕು, ಊಟ ಬಡಿಸ್ಬೇಕು, ಮಾಡ್ಬೇಕು. ಅದು ಒಂದು ಸಂಪ್ರದಾಯ. ಏನಣ್ಣ ಇದು, ನಾಳೆನೆ ಮದುವೆ ಇರೋದು ಒಂದ್ ಚೂರ್ ಪ್ಲಾನ್ ಕೊಡ್ರಣ ಅಂತ ಹೇಳಿದ್ರೆ ನಾಯಿಗೆ ತಾಲಿ ಕಟ್ಟ ಅಂತೀರ, ನೀವು ನಡೆದ ಎಣ್ಣೆಗೆ ತಾಲಿ ಕಟ್ಟು ಅಂತೀರ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ ಐಡಿಯಾ ಅದೇ ಅಷ್ಟೇ. ಹೋಗಿ ಇವಾಗ ಮದುವೆ ವಿಚಾರ ಬಿಟ್ಟಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದೊಡ್ಡವರಾಗಿದ್ಮೇಲೆ ಏನ್ ಮಾಡ್ತೀರಾ ಅಣ್ಣ? ಹೆಣ್ಣು ಸಿಕ್ಕಲ್ಲ ನಾಯಿ ಮದುವೆ ಅಂದಾಗ ನಾಯಿಯೇ ನಿಮ್ಗೆ ಹುಡುಕಿದ್ರ ನಾಯಿ ಹುಡುಕಿದ್ರೆ ಮಾತ್ರ ನಿಮ್ಗೆ ಚಾನ್ಸು. ಹೋಗ್ಲಿ ಬಿಟ್ಟಾಕಣ, ಅದೆಲ್ಲ ಬೇಡ. ಇವಾಗ ಮದುವೆ ಆಗಿದ್ಮೇಲೆ ಏನ್ ಮಾಡ್ಬೇಕು? ಆರನೇ ಕ್ಲಾಸ್ ಓದಿದ್ದೀರಾ? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂದ್ರ? ಮಳೆ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು. ಸರಿಯಾ? ಒಳ್ಳೇದು ಒಳ್ಳೇದು. ಇದು ಮಳೆ ಬೆಳೆ, ಇದು ಜೀವ ಉಳಿಸ್ತದೆ, ಅನ್ನ ಕೊಡ್ತದೆ. ಮಳೆ ಬಂದಿರ್ತಾರೆ ಜೀವ. ಹೌದೌದು ಹೌದು. ಮಳೆ ಬಿದ್ರೆ ಅನ್ನ, ಮಳೆ ಬಿದ್ರೆ ಇದ್ದು ಮಳೆ ಕೊಟ್ಟಿದ್ದೀವಿ. ಅಂದಾಗೆ ನಿಮ್ಮ ಅಂದ್ರೆ ಇಲ್ಲಿ ಏನಂದ್ರೆ ನೀವು